ಭಸ್ಮಾಸುರನ ಸಂಹಾರವಾದ ಸ್ಥಳಕ್ಕೆ ಇವತ್ತು ನಾವು ಹೋಗೋಣ. ಈ ಸ್ಥಳದಲ್ಲೇ ಪಾಂಡವರು ತಮ್ಮ ಅಜ್ಞಾತವಾಸವನ್ನ ಕಳೆದಿದ್ದು. ಇವತ್ತು ನಾವು ಹೋಗ್ತಿರೋ ಶಿಖರದಲ್ಲೇ ಭೀಮನು ಸ್ವರ್ಗಕ್ಕೆ ಹೋಗಲು ದಾರಿ ಸೃಷ್ಟಿಸಿದ್ದ. ಇಲ್ಲಿರುವ 75 ಫೀಟ್ನ ಶಿವಲಿಂಗದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆಂದು ಪ್ರತೀತಿ ಇದೆ. ಇವತ್ತು ನಾವು ಹೋಗ್ತಿರೋದು ಭಾರತದ ಬಲು ಕಠಿಣವಾದ ಟ್ರೆಕ್ಕಿಂಗ್ ಪಾಯಿಂಟ್ಗೆ. ಇವತ್ತು ನಾವು ಹೋಗ್ತಿರೋದು ಮಹಾದೇವನೇ ನೆಲೆಸಿರುವಂತಹ ಅತಿ ಎತ್ತರದ ಪರ್ವತ ಶಿಖರಕ್ಕೆ. ಎಲ್ರಿಗೂ ನಮಸ್ಕಾರ. ಸೊ ಎಂದಿನಂತೆ ಇವತ್ತು ಕೂಡ ನಾನು ನಿಮಗೆ ಒಂದು ಪ್ಲೇಸ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೇನೆ. ಸೊ ಇದು ಪುರಾಣ ಪ್ರಸಿದ್ಧ, ಪುರಾಣ ಮಹಿಮೆ ಉಳ್ಳಂತಹ ಒಂದು ಸ್ಥಳ. ಸೊ ಇದು ಶಿವನಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಸ್ಥಳ. ಸೊ ಟ್ರಕ್ಕಿಂಗ್ ಪ್ರಿಯರಿಗೆ ತುಂಬ ಇಷ್ಟವಾಗಿರುವಂತಹ ಸ್ಥಳ ಇದು. ಸೊ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಮೊದಲು ಹೋಗೋಕ್ಕೆ ಜನರಿಗೆ ಪರ್ಮಿಷನ್ ಇರಲಿಲ್ಲ. 2021ರಲ್ಲಿ ಭಾರತ ಸರ್ಕಾರ ಇಲ್ಲಿಗೆ ಟ್ರಕ್ಕಿಂಗ್ ಪ್ರಿಯರಿಗೆ ಹೋಗೋಕ್ಕೆ ಅನುಮತಿ ಒದಗಿಸಿಕೊಟ್ಟಿದೆ. ಸೊ ಪುರಾಣದಲ್ಲಿ ನೀವು ಕೇಳಿರ್ತೀರ, ಭಸ್ಮಾಸುರ ಅನ್ನುವಂತಹ ಒಬ್ಬ ಅಸುರನ ಹೆಸರು. ಸೊ ಅವನಿಗೂ ಶಿವನಿಗೂ ಇರುವಂತಹ ನಂಟಿನ ಸ್ಥಳ ಇದು. ಸೊ ಹೋಗ್ತಾ ಹೋಗ್ತಾ ನಿಮ್ಮ ಕಥೆಗಳು ಗೊತ್ತಾಗ್ತಾ ಹೋಗುತ್ತೆ, ಈ ಸ್ಥಳ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತೀರಾ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಭಸ್ಮಾಸುರ ಶಿವನಿಂದ ಒಂದು ವರದಾನ ಪಡಿತಾನೆ. ಅದೇನೆಂದರೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವನು ಭಸ್ಮವಾಗಬೇಕು ಅನ್ನೋದು. ಸೊ ಆ ಭಸ್ಮಾಸುರ ಏನು ಮಾಡ್ತಾನೆ, ಅದನ್ನು ಆ ಶಿವನ ಮೇಲೆ ಅಮಲು ಮಾಡೋಕ್ಕೆ ಹೋಗ್ತಾನೆ. ನಾನು ಶಿವನ ತಲೆ ಮೇಲೆ ಕೈ ಇಟ್ಟು ಶಿವನಿಗೆ ಭಸ್ಮ ಮಾಡಿ ಸೊ ಕೈಲಾಸದ ಅಧಿಪತಿಯಾಗಬೇಕು ಅಂತ ಭಸ್ಮಾಸುರ ಹೋಗ್ತಾ ಇರ್ತಾನೆ. ಸೊ ಆಗ ಶಿವನು ಆ ಸ್ಥಳದಿಂದ ಕಾಲು ಕಿತ್ತಿ ಹೋದಾಗ ಅವನು ಹೋಗೋದು ಒಂದು ಪರ್ವತದ ಮೇಲೆ. ಅದೇ ಪರ್ವತ ಈ ಶ್ರೀಖಂಡ ಮಹಾದೇವ ಪರ್ವತ. ಈ ಪರ್ವತ ತುದಿಯಲ್ಲಿ ತುಂಬ ದೊಡ್ಡದಾಗಿರುವಂತಹ ಶಿವಲಿಂಗ ಇದೆ. ತುಂಬ ಜನ ಆ ಶಿವಲಿಂಗ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಈ ಯಾತ್ರೆಯನ್ನ ನಾವು ಮೊದಲು ಶುರು ಮಾಡಿದ್ದು ದೆಹಲಿಯ ಜಾವ್ ವಿಲೇಜ್ ಇಂದ. ಇದು ಕುಲು ಡಿಸ್ಟಿಕ್ ನಲ್ಲಿ ಬರುತ್ತೆ. ಈ ಸಂಪೂರ್ಣ ಯಾತ್ರೆ ಸುಮಾರು 520 ಕಿಲೋಮೀಟರ್ದಾಗಿದೆ. ನಾವು ಫಾಲೋ ಮಾಡ್ತಿರೋದು ದೆಹಲಿ ಟು ಶಿಮ್ಲಾ ರಸ್ತೆ. ಅಲ್ಲಿಂದ ನಾರ್ಖಾಂಡ ಮಾರ್ಗವಾಗಿ ರಾಮ್ ಪ್ರದೂಷಕದಿಂದ ನಾವು ನಿರ್ಬತ್ ತಹಸೀಲ್ನ ಕಡೆ ಸಾಗಬೇಕು. ಇಲ್ಲಿಂದ ಮುಂದೆ ನಮಗೆ ಸಿಗುವುದು ಜಾಮ್ ವಿಲೇಜ್. ನೀವೇನಾದ್ರೂ ಬಸ್ನಿಂದ ಹೊರಡುವುದಾದ್ರೆ ದೆಹಲಿ ಅಥವಾ ಶಿಮ್ಲಾ ISBTಯಿಂದ ಕಿನ್ನೋರ್ನ ಯಾವುದಾದ್ರೂ ಬಸ್ ಹತ್ತಿ ನೀವುಗಳು ರಾಮ ಪ್ರದೂಷಕವರೆಗೂ ತೆರಳಬಹುದು. ಮತ್ತೆ ಅಲ್ಲಿಂದ ಜಾಮ್ ವಿಲೇಜ್ ವರೆಗೂ ನಿಮಗೆ ಬಸ್ಗಳು ದೊರಕುತ್ತವೆ. ನಮ್ಮ ಮೊದಲನೆಯ ದಿನದ ಮುಕ್ತಾಯದವರೆಗೆ ನಾವು ಬೇಸ್ ಕ್ಯಾಂಪ್ ತಲುಪಿದ್ವಿ. 800 ರೂಪಾಯಿ ಬಾಡಿಗೆಗೆ ಅಲ್ಲಿ ನಾವು ರಾತ್ರಿ ಉಳಿದುಕೊಳ್ಳಲು ಒಂದು ಕೋಣೆ ಕೂಡ ತಗೊಂಡ್ವಿ. ಬೆಳಿಗ್ಗೆ ನಾವು ಬೇಗ ಎದ್ದು ನಮ್ಮ ಕನಸಿನ ಸ್ಥಳಕ್ಕೆ ತೆರಳುವ ಮೊದಲ ಹೆಜ್ಜೆಯನ್ನಿಟ್ವಿ. ನಮ್ಮ ಮೊದಲನೆಯ ಡೆಸ್ಟಿನೇಷನ್ ಸಿಂಘಾಟ್. ಜಾಮ್ ವಿಲೇಜ್ನಿಂದ ಸಿಂಘಾಟ್ ರಸ್ತೆ 3 ಕಿಲೋಮೀಟರ್ದಾಗಿದ್ದು, ಇಲ್ಲಿಂದಲೇ ಸುಂದರವಾದ ದೃಶ್ಯಗಳು ನಿಮ್ಮ ಕಣ್ಣಿಗೆ ಆನಂದ ನೀಡಲು ಶುರು ಮಾಡುತ್ತದೆ. ಸಿಂಘಾಟ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್, ಅಡ್ರೆಸ್ ಎಲ್ಲವನ್ನ ಅವರು ನೋಟ್ ಮಾಡ್ಕೋತಾರೆ. ಇದು ಕೇವಲ 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ನಾವು ಇಲ್ಲಿಂದ ಮುಂದೆ ಸಾಗ್ತೇವೆ. ಎರಡನೇ ದಿನದ ಮುಕ್ತಾಯದವರೆಗೆ ನಾವು ನಮ್ಮ ಎರಡನೆಯ ಮುಖ್ಯವಾದ ಸ್ಥಳಕ್ಕೆ ತಲುಪಲೇಬೇಕು. ಅದುವೇ ಥಾಜ್ರು. ಸಿಂಘಾಡ್ನಿಂದ ಥಾಜ್ರುವಿನ ರಸ್ತೆ 12 ಕಿಲೋಮೀಟರ್ನ ಟ್ರಕ್ ಆಗಿದ್ದು, ಇದು ತುಂಬಾ ಕಠಿಣವಾಗಿರೋ ಟ್ರಕ್ ಪ್ಲೇಸ್ ಆಗಿದೆ. ಈ ದಾರಿಯುದ್ದಕ್ಕೂ ನಿಮಗೆ ತುಂಬಾನೇ ಟ್ರಿಕ್ಕಿ ಪ್ಯಾಚಸ್ ಸಿಗುತ್ತೆ. ಉದಾಹರಣೆಗೆ ಇದನ್ನೇ ತಗೊಳ್ಳಿ. ನೀವು ಇಲ್ಲಿಂದ ಒಂದೊಂದು ಹೆಜ್ಜೆಯೂ ನೋಡಿ ಇಡಬೇಕಾಗುತ್ತೆ. ನಿಮ್ಮ ರೈಟ್ ಸೈಡ್ ನಲ್ಲಿ ತುಂಬಾ ರಭಸದಿಂದ ಹರಿಯೋ ನೀರು ಕಾಣಿಸುತ್ತೆ. ಇಲ್ಲಿ ತುಂಬಾ ಜನ ಹೋಗದೆ ಇರೋದ್ರಿಂದ ಉತ್ತಮವಾಗಿರುವಂತಹ ದಾರಿ ಇಲ್ಲ. ನೀವು ನೋಡಿರ್ಬೋದು, ಇಷ್ಟೊತ್ತು ಕಲ್ಲು ಬಂಡೆಗಳ ಮಧ್ಯೆಯಿಂದ ಜನ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಚೂರು ಯಾಮಾರಿದ್ರು ವಾಪಸ್ ಬರೋದಂತೂ ಗ್ಯಾರಂಟಿ ಇಲ್ಲ ಅಲ್ಲಿ. ಸೊ ಇಂಥದ್ರಲ್ಲೂ ಕೂಡ ತುಂಬ ಜನ ಆ ದರ್ಶನ ಪಡೆಯೋಕ್ಕೆ ಮೇಲ್ಗಡೆ ಹೋಗ್ತಾರೆ. ಸೊ ಇನ್ನೊಂದು, ಇಲ್ಲಿ ಮುಂದೆ ಹೋದಂಗೆ ಆಮ್ಲಜನಕದ ಕೊರತೆ ನಿಮಗೆ ಎದುರಾಗುತ್ತೆ. ಯಾಕಂದರೆ ನೀವು ಎಷ್ಟು ಹೈಟಿಗೆ ಹೋಗ್ತಿರೋ ಅಲ್ಲಿಂದ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಇನ್ನೊಂದು, ಚಳಿ ತುಂಬ ಇರುತ್ತೆ ಅಲ್ಲಿ. ಸೊ ಆದರೂ ಕೂಡ ತುಂಬ ಜನ ಹೋಗ್ತಾರೆ. ಎಲ್ಲರೂ ಕೂಡ ಒಂದು ಗರಂ ಸ್ವೆಟರ್ಸು ತೊಗೊಂಡು ಅವ್ರಿಗೆ ಏನೇನು ಬೇಕೋ ಎಲ್ಲವನ್ನು ತೊಗೊಂಡು ಒಂದು ಚಿಕ್ಕ ಬ್ಯಾಗ್ನಲ್ಲಿ ತೊಗೊಂಡು ಹೋಗೋದು ಉತ್ತಮ ಅಂತ ಅನ್ಕೋತೀನಿ. ಯಾಕಂದರೆ ದೊಡ್ಡ ಪ್ರಮಾಣದ ಬ್ಯಾಗ್ ತೊಗೊಂಡು ಹೋದರೆ ನಿಮ್ಮನ್ನು ನೀವೇ ಮುಂದೆ ಸಾಗೋಕ್ಕೆ ನಿಮ್ಗೆ ಇಲ್ಲಿ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಂದು ಬ್ಯಾಗ್ ತೊಗೊಂಡು ಹೋಗೋದು
ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾದರೆ ನಾವು ಹೊರಟಾಗ ನಮ್ಮ ದಾರಿಯಲ್ಲಿ ಏನೇನು ಅಡ್ಡ ಬಂತು, ನಮ್ಮ ಟೀಮ್ ಅವ್ರು ಮುಂದೆ ಹೋಗಿದಾಗ ಅವ್ರಿಗೆ ಏನೇನು ಅಡ್ಡ ಬಂತು, ನಾನು ತೋರಿಸುವಂತಹ ವಿಡಿಯೋದಲ್ಲಿ ಸೊ ಆ ಪ್ಲೇಸಿಗೆ ರೀಚ್ ಆಗೋವರೆಗೂ ಏನೇನು ಆಯಿತು ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಶ್ರೀಕಂಠ ಮಹಾದೇವಕ್ಕೆ 2 ಕಡೆಯಿಂದ ನಾವು ಹೋಗಬಹುದು. ಒಂದು ಜಾಮ್ ವಿಲೇಜ್ ಅಂದರೆ ನಾವು ಬಂದಿರೋ ರಸ್ತೆ, ಮತ್ತೊಂದು ಅರಸು. ಆದರೆ ಹೆಚ್ಚು ಜನ ಜಾಮ್ ವಿಲೇಜ್ನಿಂದಲೇ ಹೋಗೋದ್ರಿಂದ ನಾವು ನಿಮಗೆ ಇದನ್ನೇ ಸಜೆಸ್ಟ್ ಮಾಡ್ತೀವಿ. ಮತ್ತೆ ಈ ಜಾಗದಲ್ಲಿ ಮತ್ತೊಮ್ಮೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗುತ್ತೆ. ನಾವು ಈಗ ಮರಾಠಿ ನಾಲಾ ಕ್ರಾಸ್ ಮಾಡ್ತಿದ್ದೀವಿ ಅಂಡ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಆಗಿದೆ. ಇದಾದ್ಮೇಲೆ ಶುರುವಾಗುತ್ತೆ ನಮ್ಮ ಉಳಿದ ರಿಯಲ್ ಟ್ರಕ್. ಇದು ದೇವದಾರ್ ಅರಣ್ಯದಿಂದ ಸಾಗೋ ದಾರಿಯಾಗಿದ್ದು ತುಂಬಾನೇ ಕಠಿಣವಾದ ದಾರಿ ಇದಾಗಿದೆ. ಇಲ್ಲಿಂದ ಥಾಜುಡುಗೆ ಹೋಗಲು 7 ರಿಂದ 8 ಗಂಟೆ ಬೇಕಾಗುತ್ತದೆ. ಇಲ್ಲಿಂದಲೇ ಶುರುವಾಗುತ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರೀಕ್ಷೆ. ನಾವು ತುಂಬಾ ಜನರಿಗೆ ಇಲ್ಲಿಂದಲೇ ಮರಳಿ ವಾಪಸ್ ಹೋಗುವುದನ್ನ ನೋಡಿದ್ದೇವೆ. ನಾವು ಇದನ್ನ ನಿಮಗೆ ತೋರಿಸೋಕೆ ಇಷ್ಟಪಡಲ್ಲ, ಆದರೆ ಇದುವೇ ಈ ಟ್ರಕ್ನ ಸತ್ಯ. ಈ ಟ್ರಕ್ಗೋಸ್ಕರ ಜನ ಅವರ ಜೀವವನ್ನೇ ಮುಡಿಪಾಗಿಡ್ತಾರೆ. ಪ್ರತಿ ವರ್ಷ ಕೆಲವು ಜನರಂತೂ ಇಲ್ಲಿ ತಮ್ಮ ಕೊನೆ ಉಸಿರೆಳಿತಾರೆ. ಈ ಪಯಣದಲ್ಲಿ ಮುಂದೆ ಸಾಗಿದಂತೆ ಉಸಿರಾಡಲು ಕೊಂಚ ತೊಂದರೆ ಆದಂತೆ ಭಾಸವಾಗಲು ಶುರುವಾಗುತ್ತೆ ಮತ್ತು ಶರೀರದಲ್ಲಿ ತುಂಬಾನೇ ದಣಿವಾದಂತೆ ಅನುಭವಗಳು ಇಲ್ಲಿಂದ ಭಾಸವಾಗುತ್ತೆ. ಎಸ್, ನೀವು ನೋಡಿದ್ರಿ ಈಗ ಮೇಲ್ಗಡೆ ಸ್ವಲ್ಪ ಜನ ಹೋಗ್ತಿದ್ರು, ಸ್ವಲ್ಪ ಜನರ ಡೆಡ್ ಬಾಡಿನ ಕೆಳಗೆ ತೊಗೊಂಡ್ಬರ್ತಾ ಇದ್ರು. ಇದನ್ನೆಲ್ಲ ನೋಡಿ ಅಚ್ಚರಿ ಅಂತ ಅನಿಸುತ್ತೆ. ಜನ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಈ ಸ್ಥಳಕ್ಕೆ ಹೋಗೋದಾದರೂ ಯಾಕೆ ಅಂತ ಹೇಳ್ತೀರಾ. ಆದರೂ ಕೂಡ ತುಂಬ ಜನ ಟ್ರೆಕ್ಕಿಂಗ್ ಮಾಡೋರಿದ್ದಾರೆ. ಸೊ ಅವ್ರ ಲೈಫಲ್ಲಿ ಥ್ರಿಲ್ಗೋಸ್ಕರ ಇಂಥ ಪ್ಲೇಸಸ್ಗೆ ಭೇಟಿ ಕೊಡ್ತಾರೆ. ಅದೇ ರೀತಿ ಯಾರ್ಯಾರ ಹೆಲ್ತ್ ಇಶ್ಯೂಸ್ ಇದೇನೋ ಅಂಥವರು ಈ ಪ್ಲೇಸಿಗೆ ಹೋಗೋದನ್ನ ಅವಾಯ್ಡ್ ಮಾಡೋದು ಬೆಟರ್. ಯಾಕೆಂದರೆ ಆಮ್ಲಜನಕದ ಕೊರತೆ ಇರೋದ್ರಿಂದ ಅಸ್ತಮಾದಂತಹ ತೊಂದರೆ ಇರುವಂಥವರು ಅಷ್ಟು ಮೇಲ್ಗಡೆ ಹೋಗಿ ಆ ದರ್ಶನ ಮಾಡೋಕ್ಕಾಗಲ್ಲ. ಇನ್ನೊಂದು ನಿಮಗೆ ಬೇರೆ ರೀತಿಯಾಗಿರುವಂತಹ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಮೀನ್ಸ್ ಶುಗರ್ ಪೇಷಂಟ್ಸು ಅಂಥವ್ರು ಏನಾದರೂ ಇದ್ದರೆ ಇಲ್ಲಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಕರೆಕ್ಟಾಗಿ ಒಂದು ಫುಡ್ ಸಿಗಲ್ಲ. ಎರಡನೇದಾಗಿ ಅಲ್ಲಿ ಪ್ರತಿ ಗಂಟೆಗೂ ಅಲ್ಲಿನ ಒಂದು ಹವಾಮಾನ ಬದಲಾಗುತ್ತೆ. ಒಂದ್ಸಲ ಬಿಸಿಲಿದ್ರೆ, ಒಂದ್ಸಲ ಚಳಿ, ಸಡನ್ ಆಗಿ ಮಳೆ. ಸೊ ಯಾವುದೇ ಕೂಡ ಹೇಳೋಕ್ಕಾಗಲ್ಲ. ಇನ್ನೊಂದು ಅಲ್ಲಿ ನಿಮ್ಗೆ ಯಾವುದೇ ವ್ಯವಸ್ಥೆ ಕೂಡ ಇರಲ್ಲ. ಆದ್ದರಿಂದ ನಮ್ಮ ಸೇಫ್ಟಿನ ನೋಡಿಕೊಂಡು ನಮಗೆ ಮೇಲ್ಗಡೆವರೆಗೂ ತೊಗೊಂಡು ಹೋಗೋಕ್ಕಾಗುವಂತಹ ಲೈಟ್ ವೆಯ್ಟ್ ಇರುವಂತಹ ವಸ್ತುಗಳನ್ನು ಒಂದು ಚಿಕ್ಕ ಬ್ಯಾಗ್ನ ತೊಗೊಂಡು ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಇವಾಗ ನೀವು ವಿಡಿಯೋಲ್ಲಿ ನೋಡ್ತಿರುವಂತಹ ಟೀಮ್ ಈ ಪ್ಲೇಸಿಗೆ ಭೇಟಿ ಕೊಟ್ಟಿದ್ದು 4ನೇ ಬಾರಿ. ಸೊ ಇವರಿಗೆಲ್ಲ ಗೊತ್ತು ಅಂತ ಹೋಗ್ತಿದ್ದಾರೆ. ಅದರ್ವೈಸ್ ಈ ಪ್ಲೇಸ್ಗೆ ಅಷ್ಟು ಈಸಿಯಾಗಿ ಫಸ್ಟ್ ಟೈಮ್ ಯಾರಿಗೂ ಭೇಟಿ ಕೊಡೋಕ್ಕಾಗಲ್ಲ. ಇನ್ನೊಂದು, ಕಲ್ಲು ಬಂಡೆಗಳ ಮೇಲಿರುವಂತಹ ಮಾರ್ಕ್ಗಳನ್ನು ನೋಡಿ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಹೊರತು ಗೌರ್ಮೆಂಟ್ ಕಡೆ ಕೂಡ ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಸೊ ಪರ್ಮಿಷನ್ ಕೂಡ ಇರಲಿಲ್ಲ, ಇವಾಗಲೇ ಸಿಕ್ಕಿದೆ ಅಂತ ನಾನು ನಿಮಗೆ ಹೇಳಿದೆ. ಹಾಗಾದರೆ ಈ ಮುಂದಿನ ಪಯಣ ಹೇಗಿತ್ತು ನೋಡೋಣ ಬನ್ನಿ. ಸಂಜೆಯಾಗ್ತಿದ್ದಂತೆ ನಾವು ಸಂಪೂರ್ಣ ಆಯಾಸದಿಂದ ಥಾಜುಡುಗೆ ತಲುಪಿದೆವು. ಈ ಟ್ರಕ್ನಲ್ಲಿ ನಮಗೆ ಸಿಕ್ಕ ಹಲವು ಜನ 60 ವರ್ಷಕ್ಕೂ ಮೇಲ್ಪಟ್ಟವರಿದ್ದರು. ಇದರಿಂದ ನಿಮಗೆ ತಿಳಿಯುವುದೇನೆಂದರೆ, ಇಲ್ಲಿಗೆ ಹೋಗಲು ನಮ್ಮ ಫಿಸಿಕಲ್ ಫಿಟ್ನೆಸ್ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ನಮ್ಮ ಮೆಂಟಲ್ ವಿಲ್ ಪವರ್ನ ಅಗತ್ಯ ತುಂಬಾನೇ ಇಂಪಾರ್ಟೆಂಟ್. ಎಲ್ಲರೂ ನಾರ್ಮಲಿ ಥಾಜುಡುನಲ್ಲಿ ಉಳಿದುಕೊಳ್ತಾರೆ, ಆದರೆ ನಾವು ಉಳಿದುಕೊಂಡಿದ್ದು ಕಾಲಿಟಾಪ್ನಲ್ಲಿ. ಆದರೆ ನಾವು ನಿಮಗೆ ರೆಕಮೆಂಡ್ ಮಾಡೋದು ಥಾಜುಡು, ಏಕೆಂದ್ರೆ ಅಲ್ಲಿ ಉಳಿದುಕೊಳ್ಳೋಕೆ ಮತ್ತು ಊಟ ತಿಂಡಿಗೆ ನಿಮಗೆ ತುಂಬಾನೇ ಆಪ್ಷನ್ ಸಿಗುತ್ತೆ. ಇಲ್ಲಿ ಬರುವವರಿಗೋಸ್ಕರ ಫ್ರೀಯಾದ ಊಟದ ವ್ಯವಸ್ಥೆಗಳು ನಿಮಗೆ ಅಲ್ಲಿ ದೊರಕುತ್ತೆ. ಇಲ್ಲಿಂದ ಕಾಲಿಟಾಪ್ನ ರಸ್ತೆ 3 ಕಿಲೋಮೀಟರ್ದಾಗಿದೆ. ಇದು ಮೊದಲಿಗಿಂತ ತುಂಬಾನೇ ಕ್ಲಿಷ್ಟಕರವಾಗಿದೆ. ನಾವು ನಿಮಗೆ ಹೆದರಿಸೋಕೆ ಈ ಡೆಡ್ ಬಾಡಿಗಳನ್ನು ತೋರಿಸ್ತಿಲ್ಲ, ಬಟ್ ಈ ಟ್ರಕ್ನ ನೀವು ಸೀರಿಯಸ್ ಆಗಿ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ನಾವು ತಿಳಿಸ್ತಿದ್ದೀವಷ್ಟೇ. ನೀವೇನಾದರೂ ತುಂಬ ಎತ್ತರದ ಪ್ರದೇಶಗಳ ಟ್ರೆಕ್ಕಿಂಗ್ ಮಾಡದೇ ಇದ್ದರೆ ಅಥವಾ ನಿಮಗೆ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ನೀವು ಈ ಟ್ರಕ್ನ ಅವಾಯ್ಡ್ ಮಾಡೋದೇ ಉತ್ತಮ. ಹೋಗ್ತಾ ಹೋಗ್ತಾ ನಿಮ್ಮ ಕಾಲುಗಳು ನಿಮಗೆ ಸಾಥ್ ಕೊಡೋದನ್ನು ಕಡಿಮೆ ಮಾಡುತ್ತೆ. ಆದರೆ ಇಲ್ಲಿನ ಪರಿಸರ ಎಷ್ಟು ಸುಂದರವಾಗಿದೆ ಎಂದರೆ ಅದು ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡಲು ಶುರು ಮಾಡುತ್ತೆ.
ಅದರ ಜೊತೆಯಲ್ಲೇ ನಿಮ್ಮ ಆಯಾಸದ ದಣಿವನ್ನ ಕಡಿಮೆ ಮಾಡಲಾರಂಭಿಸುತ್ತೆ. ನೀವು ಮುಂದೆ ಹೋದಂತೆ ಗಾಳಿ ಕಡಿಮೆಯಾದಂತೆ ನಿಮಗೆ ಭಾಸವಾಗಲು ಶುರುವಾಗುತ್ತೆ. ಅದರ ಜೊತೆಯಲ್ಲೇ ಇಲ್ಲಿನ ವಾತಾವರಣ ಮತ್ತು ಮನಸ್ಸಿನ ಉಲ್ಲಾಸ ಎರಡು ಸ್ಥಳದ ಹೆಸರಿನಿಂದಲೇ ಇದರ ಮೈಥಾಲಜಿಕಲ್ ಇಂಪಾರ್ಟೆನ್ಸ್ ನಿಮಗೆ ತಿಳಿಯುತ್ತಾ ಹೋಗುತ್ತೆ. ನಾನು ಮುಂದೆ ಹೋದಂತೆ ನಿಮಗೆ ಎಲ್ಲ ಸ್ಥಳಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ವಿವರಿಸುತ್ತಾ ಹೋಗ್ತೇನೆ. ಈಗ ನಿಮಗೆ ಕಾಣುವ ಈ ದೃಶ್ಯಗಳು ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ ಎಂದರೆ ತಪ್ಪಾಗಲಾರದು. ಇದುವೇ ಕಾಲಿ ಟಾಪ್. ಇಲ್ಲಿಯೇ ಕಾಳಿಕಾ ದೇವಿಯ ಒಂದು ಚಿಕ್ಕ ದೇವಸ್ಥಾನವಿದೆ. ನಮ್ಮ ಮುಂದೆ ಇದ್ದ ಈ ದೃಶ್ಯಗಳು ನೋಡುತ್ತಾ ಇದ್ದರೆ ಮುಂದೆ ಸಾಗೋಕೆ ಮನಸ್ಸೇ ಆಗೋದಿಲ್ಲ. ಆದ್ರೆ ಮುಂದೆ ಇನ್ನು ದೊಡ್ಡ ಪಯಣ ನಮ್ಮ ಬರುವಿಕೆಗಾಗಿ ಕಾಯುತ್ತಿತ್ತು. ಇಲ್ಲಿಂದ ನಾವು ಹೊರಡುವುದು ಭೀಮಾ ದ್ವಾರದ ಕಡೆಗೆ. ಭೀಮಾ ದ್ವಾರ ಇಲ್ಲಿಂದ 7 ಕಿಲೋಮೀಟರ್ ದೂರದ ತುಂಬಾನೇ ಕಠಿಣವಾದ ದಾರಿಯಾಗಿದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ತುಂಬಾ ದಿನಗಳವರೆಗೆ ಇಲ್ಲಿ ವಾಸವಿದ್ದು ಶಿವನ ಆರಾಧನೆ ಮಾಡಿದ್ದರು ಎನ್ನಲಾಗುತ್ತದೆ. ಇದೇ ಕಾರಣಕ್ಕೋಸ್ಕರ ಇಲ್ಲಿರುವ ಹಲವು ಸ್ಥಳಗಳ ಹೆಸರುಗಳು ಭೀಮನ ಹೆಸರಿನಿಂದಲೇ ಗುರುತಿಸಲಾಗುತ್ತೆ. ಈ ಪರ್ಟಿಕ್ಯುಲರ್ ಸ್ಥಳದಲ್ಲಿ ನಾವು ಹಲವು ಬೆಟ್ಟಗಳನ್ನ ಇಳಿದು ಕೆಳಗಡೆ ಹೋಗಿ ಮತ್ತೆ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಹತ್ತಬೇಕಾಗುತ್ತದೆ. ಈ ಟ್ರಕ್ ತುಂಬಾನೇ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಈಗ ನಾನು ನಿಮಗೆ ಶ್ರೀಕಂಠ ಮಹಾದೇವರ ಕಥೆಯನ್ನ ಹೇಳುತ್ತೇನೆ. ಭಸ್ಮಾಸುರನೆಂಬ ಒಬ್ಬ ಅಸುರನಿದ್ದ. ಅವನು ತುಂಬಾ ಕಠಿಣ ತಪಸ್ಸನ್ನ ಮಾಡಿ ಶಿವನಿಂದ ಒಂದು ವರದಾನವನ್ನ ಪಡೆದಿದ್ದ. ಅದುವೇನೆಂದ್ರೆ ಅವನು ಯಾರ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗಿ ಬಿಡುತ್ತಿದ್ದರು. ಶಿವನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಒಂದು ಭಸ್ಮದ ಖಡ್ಗವನ್ನ ನೀಡಿದ್ದ. ಅದನ್ನ ಬಳಸಿ ಭಸ್ಮಾಸುರನು ದೇವತೆಗಳ ನಾಶಕ್ಕೆ ನಿಂತ. ಅವನಲ್ಲಿ ಎಷ್ಟರ ಮಟ್ಟಿಗೆ ಅಹಂ ಬಂದಿತ್ತೆಂದರೆ ಅದರ ಉಪಯೋಗ ಶ್ರೀ ಮಹಾದೇವರ ಮೇಲೆಯೇ ಮಾಡಲು ಅವನು ಮುಂದಾದ. ನಾವು ಎಲ್ಲಿಂದ ಈ ಟ್ರಕ್ ಶುರು ಮಾಡಿದ್ವೋ ಅಲ್ಲಿ ಒಂದು ದೇವಸ್ಥಾನವಿದೆ. ಅದುವೇ ದೇವ್ಢಾಕ್. ಪ್ರತೀತಿಗಳ ಪ್ರಕಾರ ಶಿವನು ಅಲ್ಲಿಂದಲೇ ಶ್ರೀಖಂಡ ಪರ್ವತದ ಮೇಲೆ ಬಂದಿದ್ದನು ಎನ್ನುವ ಪ್ರತೀತಿ ಇದೆ. ಈ ಪರ್ವತದ ತುದಿಯಲ್ಲಿ ಬಂದು ತಪಸ್ಸಿಗೆ ಕುಳಿತ ಮಹಾದೇವನು ಒಂದು ಕಲ್ಲು ಬಂಡೆಯಲ್ಲಿ ಲೀನನಾದನಂತೆ. ಅದೇ ಕ್ಷಣಕ್ಕೆ ಅಲ್ಲಿ ಭಗವಾನ್ ವಿಷ್ಣುವು ಮೋಹಿನಿ ಅವತಾರವೆತ್ತಿ ಭಸ್ಮಾಸುರನು ತನ್ನ ಮೇಲೆಯೇ ಇಟ್ಟುಕೊಳ್ಳುವಂತೆ ಮಾಡಿ ಭಸ್ಮಾಸುರನ ಸಂಹಾರ ಮಾಡುತ್ತಾನೆ. ನಂತರ ಪಾರ್ವತಿ ದೇವಿಯು ಮತ್ತೆ ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನು ಆ ಸಮಾಧಿಯಿಂದ ಮತ್ತೆ ಹೊರಕರೆತರುತ್ತಾಳೆ. ಶಿವ ಭಸ್ಮಾಸುರನಿಗೆ ಹೆದರಿ ಆ ಪರ್ವತದಲ್ಲಿ ಒಂದು ಸಮಾಧಿಯನ್ನು ತಗೊಂಡಾಗ ಪಾರ್ವತಿ ದೇವಿಯು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಶಿವನಿಗಾಗಿ ಕಣ್ಣೀರಿಟ್ಟಾಗ ಉತ್ಪತ್ತಿಯಾಗಿರುವಂತಹ ಸರೋವರವು ಕೂಡ ಇಲ್ಲಿ ಒಂದಿದೆ. ಇನ್ನೊಂದು ಸರೋವರ ಶಿವನಿಗೆ ಆ ಒಂದು ಕಲ್ಲು ಬಂಡೆಯಿಂದ ಹೊರಗೆ ಕರೆಸಿಕೊಳ್ಳೋಕೆ ಅಲ್ಲಿ ಬಂದು ಸ್ನಾನ ಮಾಡಿ ಮತ್ತೆ ಕೈಲಾಸಕ್ಕೆ ವಾಪಸ್ ಕರ್ಕೊಂಡು ಹೋಗೋಕೆ ನಿರ್ಮಾಣ ಮಾಡಿರುವಂತಹ ಪಾರ್ವತಿ ದೇವಿ ನಿರ್ಮಾಣ ಮಾಡಿರುವಂತಹ ಇನ್ನೊಂದು ಜಲಪಾತ ಇದೆ ಅಲ್ಲೇ. ಸೊ ಇವೆರಡರ ಬಗ್ಗೆ ನಾವು ನೋಡೋಣ. ಅದ್ರ ಜೊತೆಯಲ್ಲೇ ಈ ಒಂದು ದಾರಿ ಎಷ್ಟು ಕಷ್ಟಕರವಾಗಿದೆ ಅಂದರೆ ನಾವು ಟೈಮ್ ಟು ಟೈಮ್ ಸೆಟ್ ಮಾಡಿಬಿಟ್ಟು ತರಬೇಕಾಗುತ್ತೆ. ಯಾಕಂದರೆ ರಾತ್ರಿ ಹೊತ್ತು ಇಲ್ಲಿ ಜರ್ನಿ ಮಾಡೋದು ತುಂಬಾ ಕಷ್ಟ. ಇನ್ನೊಂದು ಇಲ್ಲಿ ಉಳ್ಕೊಳ್ಳೋಕ್ಕೆ ಯಾವುದೇ ರೂಮ್ಸ್ ವ್ಯವಸ್ಥೆ ಆಗಿರಲಿ ಯಾವುದೇ ಸಿಗಲ್ಲ ನಿಮಗೆ. ನಿಮ್ಮ ಟೀಮ್ ಕಡೆಯಿಂದನೇ ನೀವೇ ಟೆಂಟ್ಗಳ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಮುಂದೆ ಸಾಗಬೇಕಾಗುತ್ತೆ. ಅದರ್ವೈಸ್ ಅಲ್ಲಿ ಇರೋಕ್ಕೆ ತಿನ್ನೋಕ್ಕೆ ಯಾವುದೇ ರೀತಿಯಾಗಿರುವಂತಹ ನಿಮಗೆ ಅಲ್ಲಿ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಸಿಕ್ಕರೂ ಕೂಡ ಅಲ್ಲಿ ನಿಮ್ಗೆ ಯಾವುದೇ ವ್ಯವಸ್ಥೆ ಸಿಗಲ್ಲ ಮೇಲೆ. ಯಾಕಂದರೆ ಎಲ್ಲೆಡೆ ಮಂಜುಗಡ್ಡೆ. ಆ ಮಂಜುಗಡ್ಡೆಯ ಮಧ್ಯದಲ್ಲಿ ನೀವು ಹೇಗೆ ಹೋಗ್ತೀರಾ ಹೇಗಿರ್ತೀರಾ ಅನ್ನುವಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ವಿಡಿಯೋ ಸ್ವಲ್ಪ ಶೇಕ್ ಇದೆ, ಅದಕ್ಕೋಸ್ಕರ ಕ್ಷಮಿಸಿ. ಈ ಟ್ರಕ್ ತುಂಬಾನೇ ಕಠಿಣವಾಗಿದ್ದರಿಂದ ನಾವು ನಮ್ಮ ಗೋಪ್ರೋ ಕ್ಯಾಮರಾವನ್ನ ನಮ್ಮ ಹೆಲ್ಮೆಟ್ಗೆ ಮೌಂಟ್ ಮಾಡಿದ್ದೆವು. ಈ ದಾರಿಯಲ್ಲಿ ಕೊಂಚ ನಯವಾದ ರಸ್ತೆ ದೊರಕುತ್ತಿತ್ತು. ಅಲ್ಲಿ ನಮ್ಮ ಶರೀರಕ್ಕೆ ಸ್ವಲ್ಪ ದಣಿವಾರಿಸಿಕೊಂಡ ಅನುಭವ ಈ ರಸ್ತೆ ಕೊಡುತ್ತಿತ್ತು. ಕಾಲುಗಳಿಗೆ ಸ್ವಲ್ಪ ಆನಂದ ದೊರಕುತ್ತಿತ್ತು. ಬಿಟ್ರೆ ಸಂಪೂರ್ಣ ಯಾತ್ರೆಯಲ್ಲಿ ಬರೀ ದೊಡ್ಡ ದೊಡ್ಡ ಗುಡ್ಡಗಳ ಏರುವಿಕೆ ಮತ್ತು ತುಂಬಾ ಕಠಿಣವಾದ ಇಳಿಕೆಯಲ್ಲಿ ಜೀವ ಬಾಯಿಗೆ ಬಂದು ಬಿಡುತ್ತಿತ್ತು. ನಿಮಗೆ ಇಲ್ಲಿ 10 ಹಲವು ಬಗೆಯ ಹೂಗಳು ಕಾಣಸಿಗುತ್ತವೆ. ಇವು ಇಲ್ಲಿ ಬಿಟ್ಟರೆ ಬೇರೆಡೆ ಸಿಗುವುದು ತುಂಬಾನೇ ವಿರಳ. ಈ ಟ್ರಕ್ಗೆ ಅನುಮತಿ ದೊರಕಿದ್ದೇ ಮಳೆಗಾಲದಲ್ಲಿ.
ಆದ್ದರಿಂದ ಇಲ್ಲಿನ ಮಣ್ಣಲ್ಲಿ ಕಾಲುಗಳು ತುಂಬಾನೇ ಜಾರುತ್ತಿದ್ದವು. ಇಲ್ಲಿ ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಕೂಡಿದ ಈ ಇಳಿಜಾರಿನ ತಗ್ಗು ಬಂಡೆ. ಇಲ್ಲಿ ನೀವು ತುಂಬಾನೇ ನಾಜೂಕಾಗಿ ಇಳಿಯಬೇಕಾಗುತ್ತೆ. ಇಲ್ಲಿ ಏನಾದ್ರೂ ನಿಮ್ಮಿಂದ ಒಂದು ತಪ್ಪಾದ್ರೆ ಇದುವೇ ನಿಮ್ಮ ಜೀವನದ ಕೊನೆಯ ತಪ್ಪಾಗಿ ಬಿಡುತ್ತೆ. ಈಗ ಮುಂದೆ ನಮಗೆ ಹಲವು ನೀರಿನ ಝರ್ನೆಗಳು ದೊರಕುತ್ತವೆ. ಅವೆಲ್ಲವನ್ನ ದಾಟಿ ನಾವು ಮುಂದೆ ಸಾಗಬೇಕಾಗುತ್ತದೆ. ಇಲ್ಲಿಂದ ದಾರಿ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾಗಿಯೂ ಇದೆ. ಉದಾಹರಣೆಗೆ ಈ ನೀರಿನ ಝರ್ನೆಯೇ ನೋಡಿ. ತುಂಬಾ ಕೆಳಗಿಳಿಯುವುದರ ಜೊತೆಗೆ ಇಲ್ಲಿ ಕಾಲಿಡಲು ಒಂದೇ ಒಂದು ಕಲ್ಲಿದ್ದು ನಾವು ಇಲ್ಲಿಂದಲೇ ಮುಂದೆ ಸಾಗಬೇಕಾಗುತ್ತದೆ. ಇಲ್ಲಿನ ಈ ಮೆಲ್ಟೆಡ್ ಗ್ಲೇಷಿಯರ್ ಮತ್ತು ಮೆಲ್ಟೆಡ್ ಸ್ಮೋಕ್ ತುಂಬಾನೇ ರಿಸ್ಕಿಯಾಗಿದ್ದು ಇಲ್ಲಿಂದ ಭೀಮಾ ದ್ವಾರದ ದಾರಿ ಸುಮಾರು 3 ಕಿಲೋಮೀಟರ್ದಾಗಿದ್ದು ಇದನ್ನ ತಲುಪಲು ಸುಮಾರು 2 ಗಂಟೆಗಳು ಬೇಕಾಗುತ್ತೆ. ಈಗ ನಿಮಗೆ ಕಾಣಿಸುತ್ತಿರುವ ಪ್ಯಾಚಸ್ ನಲ್ಲಿ ತುಂಬಾನೇ ವಿರಳವಾಗಿ ದೊರಕುವ ಹೂಗಳು ಸಿಗುತ್ತವೆ. ಬೇರೆ ದಾರಿಗಳಿಗೆ ಹೋಲಿಸಿದ್ರೆ ಈ ದಾರಿ ಸ್ವಲ್ಪ ಕಡಿಮೆ ರಿಸ್ಕ್ ನದ್ದು ಎನ್ನಬಹುದು. ಬಟ್ ಮಳೆ ಹೆಚ್ಚಾಗಿದ್ದರಿಂದ ಇಲ್ಲಿಯೂ ಕಂಟಿನ್ಯೂಸ್ ರಿಸ್ಕ್ ಇದ್ದಿದೆ. ಇಲ್ಲಿ ನೋಡಿ, ಕರಗುತ್ತಿರೋ ಮಂಜಿನ ಮೇಲೆ ಕಾಲಿಟ್ಟು ಮುಂದೆ ಸಾಗೋದು ತುಂಬಾನೇ ಕಠಿಣವಾಗಿತ್ತು. ಏಕೆಂದ್ರೆ ಇದು ನಿಮ್ಮ ದೇಹದ ಭಾರಕ್ಕೆ ಕುಸಿದ್ರೆ ನೀವು ಅದರೊಳಗಿನ ನೀರಿನಲ್ಲಿ ಹರಿದು ಹೋಗಬಹುದು. ಇಲ್ಲಿ ಒಂದು ಹೆಜ್ಜೆ ಇಡೋಕು 10 ಬಾರಿ ಯೋಚಿಸಬೇಕಾಗುತ್ತೆ.